ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಬ್ಲೌಸ್ ಪೀಸಿಂದ ಸೂಪರ್ ಆದ ಒಂದು ಹಾರವನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಹಾರವನ್ನು ಮಾಡೋಣ. ಒಂದೇ ಒಂದು ಬ್ಲೌಸ್ ಪೀಸನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಒಂದೇ ಒಂದು ಬ್ಲೌಸ್ ಪೀಸಿಂದ ಎಷ್ಟುದ್ದ ಹಾರ ಆಗುತ್ತಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ, ತುಂಬ ಉದ್ದನೆಯ ಹಾರ ಇದರಲ್ಲಿ ಆಗುತ್ತೆ ಫ್ರೆಂಡ್ಸ್. ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಹೇಗೆ ಮಾಡೋದು ಡೀಟೇಲಾಗಿ ತೋರಿಸ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಒಂದೇ ಒಂದು ಬ್ಲೌಸ್ ಪೀಸನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇಲ್ಲಿ ಎಡ್ಜ್ ಪೀಸನ್ನು ನಾನು ಅಂದರೆ ಆ ಕಡೆ ಈ ಕಡೆ ಸೊಟ್ಟ ಪಾಟ ಇರುತ್ತಲ್ಲ ಅದನ್ನೆಲ್ಲ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂದರೆ ಒಂದೊಂದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ತಾ ಬರ್ತೀನಿ. ನಮಗೆ ಒಂದೊಂದು ಇಂಚು ಸಾಕಾಗತ್ತೆ. ಹೀಗೆ ಕಾಣಿಸ್ತಾ ಇದೆಯಲ್ಲ, ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಬೇಕು. ಇಡೀ ಬ್ಲೌಸ್ ಪೀಸು ಬರೋ ಹಾಗೆ ನಾನಿಲ್ಲಿ ಫೋಲ್ಡ್ ಹೇಗಾಗಿದೆಯೋ ಹಾಗೇ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ಮತ್ತೆ ಬಿಚ್ಚಿ ಇದು ಮಾಡೋದು ಬೇಡ ಅಂತ. ಈಗ ಏನು ಮಾಡಬೇಕು, ಈಗ ಸ್ಕೇಲ್ ತಗೊಂಡು ಬೇಕಾದರೆ ಲೈನನ್ನು ಹಾಕ್ಕೊಂಬಿಡೋಣ. ಹೀಗೆ ಲೈನನ್ನು ಎಲ್ಲದಕ್ಕೂ ಕೂಡ ಹಾಕ್ಕೊಂಬಿಡೋದು. ಅಂದರೆ ನಮಗೆ ಕಟ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಆಗೋದಿಲ್ಲ ಅಂತ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನೀವು ಮತ್ತು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು. ನಿಮಗೆ ಯಾವ ರೀತಿ ವೀಡಿಯೋಗಳು ಬೇಕು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಅದನ್ನು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ, ಈಗ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಮಧ್ಯ ಹೀಗೆ ಒಂದು ಕೈಯನ್ನು ಇಟ್ಕೊಂಡು ಬಟ್ಟೆ ಆ ಕಡೆ ಈ ಕಡೆ ಆಗದೇ ಇರೋ ರೀತಿಯಲ್ಲಿ ನಾವೇನು ಮಾಡಬೇಕು, ಹೀಗೆ ಕಟ್ ಮಾಡಬೇಕು. ಏನೇನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿಯಾಗಿ ಪೂರ್ತಿಯಾಗಿ ಎಲ್ಲವನ್ನು ಕೂಡ ಕಟ್ ಮಾಡಿಕೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ಇಷ್ಟು ಪೀಸಸ್ಗಳು ಆಗಿದೆ. ಒಂದೊಂದರಲ್ಲಿ ಎರಡೆರಡು ಪೀಸ್ಗಳು ನಮಗೆ ಸಿಗುತ್ತೆ. ಹೀಗೆಲ್ಲ ಓಪನ್ ಮಾಡಿಕೊಂಡ್ರೆ ಈಗ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ನಾನು ಕ್ಯಾಂಡಲನ್ನು ತೊಗೊಂಡಿದ್ದೀನಿ. ಫಸ್ಟು ಕ್ಯಾಂಡಲನ್ನು ಹಚ್ಕೊಬೇಕು. ಆನಂತರ ಎಡ್ಜ್ ಪೀಸ್ ಏನಿದೆಯಲ್ಲ, ಎಡ್ಜಿಗೆ ಒಂದು ಚೂರು ದಾರ ಬಿಟ್ಟು ಬರದೇ ಇರೋ ರೀತಿಯಲ್ಲಿ ಅದನ್ನು ಹೀಗೆ ಬರ್ನ್ ಮಾಡ್ಕೊಬೇಕು. ಆವಾಗ ನೀಟಾಗಿ ಕಾಣಿಸುತ್ತೆ ಮತ್ತು ದಾರ ಕೂಡ ಬಿಟ್ಟು ಬರಲ್ಲ. ಈಗ ಸುಮಾರು ಜನ ಹೇಳ್ತಾರೆ ಈ ರೀತಿ ಸುಟ್ಟ ಬಟ್ಟೆಯನ್ನು ಯೂಸ್ ಮಾಡಬಾರ್ದು ಅಂತ. ಈಗ ನೀವಿಲ್ಲ ಅಂತಂದರೆ ಈ ರೀತಿ ಬಟ್ಟೆಯನ್ನು ಸುಡಬಾರ್ದು ಅಂತ ನಿಮಗೆ ಇದ್ದರೆ, ಕೆಲವರಿಗೆ ಓಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸುಡಬಾರ್ದು ಅಂತ ಇದ್ದರೆ ನೀವೇನು ಮಾಡಿ ಅಂತಂದರೆ, ಜಸ್ಟ್ ಒಂದು ಫ್ಯಾಬ್ರಿಕ್ ಗ್ಲೂ ಇರುತ್ತಲ್ಲ ಬಟ್ಟೆಗೆ ಹಾಕುವಂಥದ್ದು, ಅಂಥ ಗ್ಲೂಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಹೀಗೆ ರಬ್ ಮಾಡಿದರೆ ಆಯಿತು. ಆವಾಗ ಅದು ಕೂಡ ಅದಿದು ಆಗೋದಿಲ್ಲ, ಅಂದರೆ ದಾರ ಬಿಟ್ಟು ಬರೋದಿಲ್ಲ. ಆ ರೀತಿ ಬೇಕಾದರೂ ಕೂಡ ಮಾಡ್ಬೋದು. ಆ ರೀತಿ ಮಾಡಿದ್ರೆ ಸ್ವಲ್ಪ ಟೈಮು ತಗೊಳತ್ತೆ. ನೋಡಿ, ನಾವು ಒಂದೇ ಒಂದು ಬ್ಲೌಸ್ ಪೀಸಿಂದ ಎಷ್ಟು ಚಂದವಾಗಿ ಹಾರವನ್ನು ಮಾಡ್ಬೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೀವಿನ್ನು ಯಾರೆಲ್ಲ ಲೈಕ್ ಮಾಡಲಿಲ್ಲ ಪ್ಲೀಸ್ ಲೈಕ್ ಮಾಡಿ. ನೀವು ಜಾಸ್ತಿ ಲೈಕು ಕಾಮೆಂಟು ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಇವ್ರು ಜನ ನೋಡ್ತಾರೆ, ಇವರಿಗೂ ಕೂಡ ಇಷ್ಟ ಆಯಿತು ನಮ್ಮ ವಿಡಿಯೋ ಅಂತ ನಮಗೂ ಕೂಡ ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಮನಸ್ಸು ಕೂಡ ಬರುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀವಿ. ನನಗೆ ಅಂತಲ್ಲ, ನೀವು ಯಾವುದೇ ಯೂಟ್ಯೂಬರಿಗೆ ಕಾಮೆಂಟನ್ನು ಮಾಡೋದ್ರಿಂದ ಅವರಿಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಸ್ಫೂರ್ತಿ ಬರುತ್ತೆ. ಹೀಗೆ ನಿಮಗೆ ಯಾವ ಕಲರಿನ
ಬ್ಲೌಸ್ ಪೀಸ್ ಬೇಕೋ ಅದನ್ನು ತಗೊಬಹುದು. ಹೀಗೆ ಕೊನೆಯವರೆಗೂ ಎಲ್ಲ ಬಟ್ಟೆಗಳನ್ನು ಕೂಡ ಹೀಗೆ ಸ್ವಲ್ಪ ಬರ್ನ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು ಮತ್ತು ನಾನು ಈ ಹಾರಕ್ಕೆ ಏನೇನು ಐಟಮ್ಗಳನ್ನು ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಎಲ್ಲ ಬಟ್ಟೆಗಳನ್ನು ಸುತ್ಕೊಂಡು ಆಯಿತು. ಹಾಗೆ ನಾನು ಈ ಹಾರಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ ಈ ರೀತಿ ಫ್ಲವರ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಇದು ನಾರ್ಮಲ್ ಪ್ಲ್ಯಾಸ್ಟಿಕಲ್ಲೂ ಕಲರ್ ಆಗಿ ಕೂಡ ಸಿಗುತ್ತೆ. ನಿಮಗೆ ಯಾವ ರೀತಿ ಬೇಕೋ ಅದನ್ನ ತೊಗೊಬೋದು. ಹಾಗೆ ಎಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೂ ಕೂಡ ಸ್ಯಾರಿ ಕುಚ್ಚಿನ ಬೀಡ್ಸ್ ಎಲ್ಲಿ ಸಿಗುತ್ತೋ ಅಲ್ಲೆಲ್ಲ ಕಡೆಯೂ ಸಿಗುತ್ತೆ. ಹಾಗೆ ಈ ರೀತಿ ಬೀಡ್ಸ್ ನಿಮಗೆ ಮಿಡ್ಲಲ್ಲಿ ಹಾಕೋಕ್ಕೆ ಯಾವುದಾದ್ರು ಬೇಕಾದರೆ ತೊಗೊಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಮಾಡ್ತೀನಿ. ಸಣ್ಣ ಬೀಡ್ಸ್ ಇದೆ ನನ್ನ ಹತ್ರ ಅಂತಂದರೂ ಸಣ್ಣ ಬೀಡ್ಸ್ ಆದರೂ ಕೂಡ ಓಕೆ. ನಾನೊಂಚೂರು ಉದ್ದ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ದಾರ ಈಗ ಕಟ್ ಮಾಡ್ತಾಯಿಲ್ಲ, ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಆಮೇಲೆ ಕಟ್ ಮಾಡೋಣ ಅಂತ ಸುಮ್ಮನಿದ್ದೀನಿ. ನಾನೀಗ ಇಲ್ಲಿ 3 ಬೀಡ್ಸ್ಗಳನ್ನು ಫಸ್ಟು ಪೋಣಿಸ್ಕೊತೀನಿ. 3 ಬೀಡ್ಸ್ಗಳನ್ನು ಪೋಣಿಸ್ಕೊತೀನಿ. ಆಮೇಲೆ ಒಂದು ಫ್ಲವರನ್ನು ಮೇಲ್ಮುಖವಾಗಿ ಪೋಣಿಸ್ಕೊತೀನಿ. ನಾನೀಗ ಇದನ್ನು ಆ ಕಡೆ ಇಟ್ಕೊಳ್ಳೋಣ, ಓಕೆನಾ? ಈ ರೀತಿಯಾಗಿ ಆನಂತರ ಒಂದು ಪೀಸ್ ಬಟ್ಟೆಯನ್ನು ತಗೋತೀನಿ. ಒಂದು ಪೀಸ್ ಬಟ್ಟೆಯನ್ನು ತಗೊಂಡು ಜಸ್ಟು ಮಿಡ್ಲಲ್ಲಿ ನಾವೀಗೆ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊಬೇಕು. ತುಂಬ ಹತ್ತಿರಕ್ಕೆ ಹಾಕ್ಕೊಳ್ಳಿ. ನೋಡಿ, ಹೀಗೆ ಕರೆಕ್ಟಾಗಿ ಮಿಡ್ಲಲ್ಲಿ ಬರೋ ರೀತಿಯಲ್ಲಿ ಹೀಗೆ ತುದಿವರೆಗೂ ಕೂಡ ಈ ರೀತಿ ರನ್ನಿಂಗ್ ಸ್ಟಿಚ್, ನಾವು ನಾರ್ಮಲ್ಲಾಗಿ ಬಟ್ಟೆಯನ್ನು ಹೊಲಿತೀವಲ್ಲ ಆ ಸ್ಟಿಚ್, ಇದು ಎಲ್ಲರಿಗೂ ಕೂಡ ಬರುತ್ತೆ. ತುಂಬ ಈಸಿಯಾಗಿ ಮಾಡುವಂತಹ ಒಂದು ಹಾರ. ಇದನ್ನು ನಾವು ಸೈಡ್ ಡೋರ್ ಹ್ಯಾಂಗಿಂಗ್ ಥರ ಬೇಕಾದರೂ ಕೂಡ ನಾವು ಬಿಟ್ಕೊಬೋದು. ಬಾಗಿಲಿಗೆ ಬೇಕಾದರೂ ಕೂಡ ಹಾಕ್ಬೋದು. ನಾವು ತುದಿಯಲ್ಲಿ ಒಂಚೂರು ಚೇಂಜ್ ಮಾಡಿಕೊಂಡ್ರೆ ಆಯಿತು. ತುದಿಯಲ್ಲಿ ಏನಾದ್ರು ಜೋತ್ ಬಿಟ್ಕೊಂಡ್ರೆ ಇದನ್ನು ನಾವು ಬಾಗಿಲಿಗೆ ಬೇಕಾದರೂ ಕೂಡ ನಾವು ಹಾಕ್ಕೊಬೋದು. ಹೀಗೇ ತುದಿವರೆಗೂ ಪೋಣಿಸ್ಕೊಬೇಕು. ನೋಡಿ, ಇಷ್ಟಿಷ್ಟು ಪೋಣಿಸ್ಕೊಂಡು ಆದಮೇಲೆ ಜಸ್ಟ್ ಹೀಗೆ ಒಂದು ಟರ್ನನ್ನು ಮಾಡಬೇಕು. ಆವಾಗ ರೌಂಡಕ್ಕೆ ಬರುತ್ತೆ. ನೋಡಿ, ಹೀಗೇ ಕೊನೆಯವರೆಗೂ ಕೂಡ ಪೋಣಿಸ್ಕೊಬೇಕು. ನೋಡಿ, ಈಗ ನಾನು ಸೂಜಿಯಿಂದ ಕೆಳಗಡೆ ಇಳಿಸಿದ್ದೀನಿ. ಈಗ ಏನು ಮಾಡಬೇಕಪ್ಪ, ಇದನ್ನು ನಮ್ಮ ಇಲ್ಲಿದೆಯಲ್ಲ ಕ್ಯಾಪ್ನವರೆಗೂ ಕೂಡ ಹೀಗೆ ತರಬೇಕು. ನಾವೀಗ ಇಲ್ಲಿ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕಿದ್ವಿ. ಈಗ ಕೆಳಮುಖವಾಗಿ ನಾವು ಒಂದು ಕ್ಯಾಪನ್ನು ಹಾಕಬೇಕು. ನೋಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತಂದರೆ ಈ ರೀತಿಯಾಗಿ ಕಾಣಿಸುತ್ತೆ. ಇಷ್ಟು ಟೈಟಾಗಿಯೇ ಬರಬೇಕು. ತುಂಬ ಲೂಸ್ ಬಿಟ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಹೀಗೆ ಟೈಟಾಗಿ ಬಂದರೆ ಒಳ್ಳೆಯ ರುದ್ರಾಕ್ಷಿ ಮಾಲೆ ರೀತಿಯಲ್ಲಿ ಅನಿಸುತ್ತೆ. ನೋಡಿ, ಹೀಗೆ ಆದಮೇಲೆ ಈಗ ಒಂದು ಬೀಡ್ಸ್, ಈ ರೀತಿದು ಒಂದು ಬೀಡ್ಸನ್ನು ನಾವು ಪೋಣಿಸ್ಬೇಕು. ಆನಂತರ ಫ್ಲವರ್ ಕ್ಯಾಪನ್ನು ಮತ್ತೆ ಮೇಲ್ಮುಖವಾಗಿ ಹಾಕಬೇಕು. ಈಗ ಮತ್ತೆ ಒಂದು ಬ್ಲೌಸ್ ಪೀಸನ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ತಗೋಬೇಕು. ಹೀಗೆ ಮಧ್ಯದಲ್ಲಿ ನಾವು ಪೋಣಿಸ್ತಾ ಬರಬೇಕು. ಒಂದು ಫ್ಲವರ್ ಕ್ಯಾಪನ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ಮೇಲ್ಮುಖವಾಗಿ ಹಾಕಿರ್ತೀವಿ. ಆಮೇಲೆ ಬಟ್ಟೆಯನ್ನು ಈ ರೀತಿಯಾಗಿ ಮಧ್ಯದಲ್ಲಿ ನಾವು ಪೋಣಿಸ್ತೀವಿ. ಆ ನಂತರದಲ್ಲಿ ಕ್ಯಾಪನ್ನು ಉಲ್ಟಾಗಿ ಹಾಕ್ತೀವಿ. ಬ್ಲೌಸ್ ಪೀಸನ್ನು ನಾವು ಪೋಣಿಸ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಹೀಗೆ ರೋಲ್ ಮಾಡಬೇಕು. ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಬರೋದಿಲ್ಲ, ಅಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ. ಇದೇ ರೀತಿಯಾಗಿ ಕೊನೆವರೆಗೂ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದದವರೆಗೂ ಕೂಡ ಪೋಣಿಸ್ಕೊತಾ ಹೋಗಬೇಕು. ತುಂಬ ಸಖತ್ ಗ್ರ್ಯಾಂಡಾಗಿ ಬರುತ್ತೆ. ಇನ್ನೂ ಒಂದು ಏನಪ್ಪ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಬ್ಲೌಸ್ ಪೀಸ್ನಿಂದ 2 ಮೀಟರ್ನಷ್ಟು ಉದ್ದದ ಹಾರವನ್ನು ನಾವು ಮಾಡ್ಬೋದು. ತುಂಬ ಗ್ರ್ಯಾಂಡಾಗಿ ಸಖತ್ ಒಳ್ಳೆ ಲುಕ್ ಬರುತ್ತೆ. ಈಗ ನಾನು ಇದೇ ರೀತಿಯಾಗಿ ಪೋಣಿಸ್ಕೊಂಡು ಬರ್ತೀನಿ.
ನೋಡಿ ಇದನ್ನು ಕೂಡ ಹೀಗೆ ಜಸ್ಟ್ ಟರ್ನ್ ಮಾಡ್ಕೊತಾ ಹೋಗಬೇಕು. ಬೇಕಾದರೆ ನಾವು ಸಣ್ಣ ಸೂಜಿಯನ್ನು ತಗೊಂಡ್ರೆ ಹೀಗೆ ಸೂಜಿಯಿಂದ ಕೂಡ ಹೀಗೆ ಇಳಿಸ್ಕೊಬೋದು. ಇಲ್ಲ ನಾವು ಉದ್ದ ಸೂಜಿಯನ್ನು ತೊಗೊಂಡಿದ್ದೀವಿ ಅಂತಂದರೆ ಒಂದೇ ಸರಿಗೆ ಪೂರ್ತಿ ಅಷ್ಟನ್ನು ಕೂಡ ಇಳಿಸ್ಬೋದು. ನಮಗೆ ನಾವು ಸಣ್ಣ ಬೀಡ್ಸನ್ನು ತೊಗೊಂಡಿರ್ತೀವಲ್ಲ, ಆ ಬೀಡ್ಸು ಸೂಜಿಯ ಒಳಗಡೆ ಹೋಗುತ್ತಾ ಅಂತ ನೋಡ್ಕೊಳ್ಳಿ. ಹಾಗೆ ಎಲ್ಲ ಬೀಡ್ಸು ಹೋಲು ತುಂಬ ದೊಡ್ಡದಾಗಿ ಇರೋದಿಲ್ಲ, ಅದಕ್ಕಾಗಿ ನಾವು ಅದನ್ನೊಂದು ನಾವು ನೋಡ್ಕೊಬೇಕಾಗತ್ತೆ. ನೋಡಿ ಇದೇ ರೀತಿಯಾಗಿ ಹೀಗೆ ತುದಿವರೆಗೂ ಕೂಡ ಪೋಣಿಸ್ಕೊಬೇಕು. ಹೀಗೆ ಒಳಗಡೆ ವಾಪಸ್ ಅಷ್ಟು ಬಟ್ಟೆ ಎಳೆದು ಆದಮೇಲೆ ಹೀಗೆ ಇಟ್ಕೊಂಡು ಎಲ್ಲದನ್ನು ಹೀಗೆ ಒಂದು ಸರಿ ರೋಲ್ ಮಾಡ್ಕೊಬೇಕು. ಆವಾಗ ಎಲ್ಲ ಸೈಡಲ್ಲೂ ಕೂಡ ಬರುತ್ತೆ. ಈಗ ನೋಡಿ ಕ್ಯಾಪನ್ನು ಆವಾಗ ಮೇಲ್ಮುಖವಾಗಿ ಹಾಕಿದ್ವಿ, ಈಗ ಒಂದು ಕ್ಯಾಪನ್ನು ತಗೊಂಡು ಕೆಳಮುಖವಾಗಿ ಹಾಕ್ತೀವಿ. ಆನಂತರ ಈಗ ಒಂದು ಬೀಡ್ಸ್, ಈ ರೀತಿ ಸಣ್ಣ ಬೀಡ್ಸ್ ಇರುತ್ತಲ್ಲ ಅದನ್ನು ಪೋಣಿಸ್ತೀವಿ. ಆಮೇಲೆ ಈ ಫ್ಲವರ್ ಕ್ಯಾಪನ್ನು ಮೇಲ್ಮುಖವಾಗಿ ಹಾಕ್ಕೊಂಡು ಇದೇ ರೀತಿಯಾಗಿ ಬಟ್ಟೆಗಳನ್ನು ಪೋಣಿಸ್ತಾ ಬರ್ತೀವಿ. ತುಂಬ ಈಸಿಯಾಗಿ ಮಾಡುವಂತಹ ಹಾರ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ನಾನು ಅಷ್ಟು ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟು ಪೋಣಿಸ್ಕೊಂಡು ಬರ್ತೀನಿ. ಆಮೇಲೆ ಎಂಡ್ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ನಾನೀಗ ಕೊನೆಯ ಹಂತದಲ್ಲಿ ಬಂದಿದ್ದೀನಿ. ಅದೇ ತುಂಬ ಏನು ಉದ್ದ ಮಾಡೋಕ್ಕೆ ಹೋಗಲಿಲ್ಲ, ಬ್ಲೌಸ್ ಪೀಸ್ ತುಂಬ ಉಳಿದಿದೆ. ನನಗೆ ಸ್ವಲ್ಪ ಸಣ್ಣ ಹಾರ ಸಾಕಾಗಿತ್ತು, ಅದಕ್ಕಾಗಿ ಸ್ವಲ್ಪ ಮುಗಿಸಿದ್ದೀನಿ. ಈಗ ಲಾಸ್ಟಲ್ಲಿ ಮತ್ತೆ ನಾವು ಫಸ್ಟಲ್ಲಿ 3 ದಾರವನ್ನು ಹೇಗೆ ಹಾಕ್ಕೊಂಡ್ವಲ್ಲ ಅದೇ ರೀತಿಯಾಗಿ ಹಾಕ್ಕೊಬೇಕು. ಸೂಜಿಯನ್ನು ತೆಕ್ಕೊಂಬಿಡಬೇಕು. ಆಮೇಲೆ ಈ ರೀತಿಯಾಗಿ ದಾರ ಇರುತ್ತಲ್ಲ, ಈ ರೀತಿಯಾಗಿ ನಾಟನ್ನು ಹಾಕ್ಕೊಬೇಕು. ನಾವು ಇಲ್ಲಿ ರಿಂಗ್ ಅಂತ ಇದ್ದರೆ ರಿಂಗ್ ಹಾಕ್ಕೊಬೋದು. ನಮ್ಮ ಹತ್ರ ರಿಂಗ್ ಇಲ್ಲ ಅಂತ ಆದರೆ ಈ ರೀತಿ ನಾಟನ್ನು ಹಾಕ್ಕೊಂಡು ದಾರವನ್ನು ಕಟ್ ಮಾಡಿ ತೆಕ್ಕೋಬೇಕು. ಇದು ಕೂಡ ಟೈಟಾಗಿ ಬರುತ್ತೆ, ಯಾವುದೂ ಇದಿರೋದಿಲ್ಲ. ಈ ಕಡೆನೂ ಅಷ್ಟೇ ಅದೇ ರೀತಿಯಾಗಿ ಮಾಡಿದ್ದೀನಿ. ಒಂದು ಅಂದಾಜು ಇನ್ನೂ ತುಂಬ ಜಾಸ್ತಿ ಬ್ಲೌಸ್ ಪೀಸು ಉಳಿದಿದೆ. ನೋಡಿ ನಾನು ಇಷ್ಟು ಸಣ್ಣದೊಂದು ನಾರ್ಮಲ್ ಹಾರವನ್ನು ಮಾಡಿದ್ದೀನಿ. ನಮಗೆ ಏನಪ್ಪ ಅಂತಂದರೆ ಒಂದು ಬ್ಲೌಸ್ ಪೀಸಿಂದ ಈ ರೀತಿ ಹಾರವನ್ನು ಮಾಡಿದ್ರೆ ಏನಿಲ್ಲ ಅಂದರೂ 2 ಮೀಟರ್ನಷ್ಟು ಹಾರವನ್ನು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ಹಾರ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸೋಣ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.